ಗುಡಿಬಂಡೆ ಪಟ್ಟಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತಿನ ಸಹಯೋಗದೊಂದಿಗೆ ಹಿಜಾಮಾ ಥೆರಪಿ ಆರೋಗ್ಯ ಶಿಬಿರವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು. ಪರಿಷತ್ತಿನ ಕಚೇರಿಯಲ್ಲಿ ನಡೆದ ಈ ವಿಶೇಷ ಶಿಬಿರದಲ್ಲಿ 100ಕ್ಕೂ ಹೆಚ್ಚು ಸಾರ್ವಜನಿಕರು ಪಾಲ್ಗೊಂಡು ಚಿಕಿತ್ಸೆ ಪಡೆದರು. ನಂತರ ಮಾತನಾಡಿದ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಮೊಹಮ್ಮದ್ ನಾಸಿರ್ ಅವರು, ಪರಿಷತ್ತು ಕೇವಲ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಸೀಮಿತವಾಗದೆ ಸಮಾಜದ ಜನರ ಆರೋಗ್ಯದ ಬಗ್ಗೆಯೂ ಕಾಳಜಿ ಹೊಂದಿದೆ. ಈ ನಿಟ್ಟಿನಲ್ಲಿ ಗುಡಿಬಂಡೆ ಜನತೆಗೆ ಅತ್ಯಾಧುನಿಕ ಹಾಗೂ ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಯಾದ ಹಿಜಾಮಾ ಥೆರಪಿಯನ್ನು ಪರಿಚಯಿಸಲು ನಾವು ಈ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇಂತಹ ಇನ್ನಷ್ಟು ಜನಪರ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದು ತಿಳಿಸಿದರು. ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಡಾಕ್ಟರ್ ತಜ್ಮುಲ್ ಹಸನ್ ಮತ್ತು ಡಾಕ್ಟರ್ ಆಯಿಷಾ ಇವರೆಲ್ಲ ಅವ್ರ ತಂಡ ಬಂದು ಇಲ್ಲಿ ನಮಗೆ ಗುಡಿಬಂಡೆ ತಾಲೂಕಲ್ಲಿ ಮೊದಲನೇ ಬಾರಿಗೆ ಹಿಜಾಮಾ ಥೆರಪಿ ಕ್ಯಾಂಪ್ ನಡೀತಾ ಇರೋದು. ಈ ಕ್ಯಾಂಪಲ್ಲಿ ಸುಮಾರು ಜನ ಬೆಳಗ್ಗೆಯಿಂದ ಬಂದು ಎಲ್ಲ ಸೊಂಟೆ ನೋವು ಆಗಿರ್ಬೋದು, ತಲೆನೋವು ಆಗಿರ್ಬೋದು, ಕಾಲು ನೋವು ಆಗಿರ್ಬೋದು, ಹಳೆಯ ಸಮಸ್ಯೆಗಳು ಎಷ್ಟಿದ್ರೂ ಅವ್ರು ಬಂದು ಇಲ್ಲೆಲ್ಲ ತೋರಿಸ್ಕೊತಾ ಇದ್ದಾರೆ. ಹಿಂದೂ ಮುಸ್ಲಿಮ್ಸ್ ಎಲ್ಲ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಜಾಸ್ತಿ ಮುಸ್ಲಿಮ್ಸ್ ಭಾಗವಹಿಸ್ತಾ ಇದ್ರು. ಇಲ್ಲಿ ನಮ್ಮ ಗುಡಿಬಂಡೆ ತಾಲೂಕಲ್ಲಿ ಎಲ್ಲ ಸಮುದಾಯದವರು ಬಂದು ಪ್ರತಿಯೊಂದು ಸಮಸ್ಯೆಯನ್ನು ತೋರಿಸ್ಕೊಂಡು ಖುಷಿಯಾಗಿ ಹೋಗ್ತಾ ಇದ್ದಾರೆ. ಈಗ ನಾವು ನೋಡಿದಂಗೆ ಇಲ್ಲಿ ಹಳ್ಳಿಯವರು ಒಂದಿಬ್ಬರು ತುಂಬಾನೇ ನೋವಿದೆ ಅಂತ ಬಂದಿದ್ರು. ಅವರು ಬಂದು ಒಂದು 10-15 ನಿಮಿಷಕ್ಕೆಲ್ಲ ರಿಲೀಫ್ ಆಗಿದೆ ಅಂತ ಒಳ್ಳೆ ಆಶೀರ್ವಾದ ಮಾಡಿ ಡಾಕ್ಟರ್ಸ್ಗೆ ಹೋಗ್ತಾ ಇದ್ದಾರೆ. ಈ ಕ್ಯಾಂಪು ನಮ್ಮ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತಿಂದ ಮಾಡ್ತಾ ಇದ್ದೀವಿ. ಇನ್ನ ಸಂಜೆವರೆಗೂ ಇನ್ನ ಜನ ಬರ್ತಾನೆ ಇದ್ದಾರೆ, ಟೋಕನ್ ತಗೊಂತಾನೆ ಇದ್ದಾರೆ, ಬರ್ತಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಆಯಿಷಾ ಹುಸೇನ್, ಆರೋಗ್ಯ ಸಿಬ್ಬಂದಿ ಹಾಗೂ ಪ್ರಮುಖರಾದ ನಸೀನ್ ತಾಜ್, ಶಾರುಖ್ ಸಲ್ಮಾ, ಚಾಂದ್ ಪಾಷಾ, ಖಲೀಲ್ ಪಾಷಾ, ಜಿಲಾನಿ, ಶಬೀರ್ ಅಹಮದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ.